ನಮಸ್ಕಾರ. ನಾನು ಡಾಕ್ಟರ್ ನಜೀರ್ ಅಹಮದ್, ವೈದ್ಯಕೀಯ ಮತ್ತು ಮಧುಮೇಹ ತಜ್ಞ, ಡಾಕ್ಟರ್ ನಜೀಸ್ ಡಯಾಬಿಟಿಸ್ ಸೆಂಟರ್ ಕಲ್ಲಾರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇವತ್ತು ಮೇ 25 ವಿಶ್ವಾದ್ಯಂತ ವರ್ಲ್ಡ್ ಥೈರಾಯ್ಡ್ ಡೇ ಅಂತ ಆಚರಿಸ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದಂತಹ ರೋಗದ ಬಗ್ಗೆ ಜನರಲ್ಲಿ ಒಂದು ಅರಿವು ಮೂಡಿಸುವುದು. ಇದು ಸುಮಾರು 2007ರಿಂದ ನಂತರ ಪ್ರತಿ ವರ್ಷ ಇದನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಅದರ ಸಲುವಾಗಿ ಹಲವಾರು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಕ್ಲಿನಿಕ್ನಲ್ಲಿ ಸುಮಾರು 4 ವರ್ಷದಿಂದ ಈಚೆಗೆ ರೋಟರಿ ಕ್ಲಬ್ ಪುತ್ತೂರು ಇದರ ಸಹಯೋಗದೊಂದಿಗೆ ಪ್ರತಿ ತಿಂಗಳು ಉಚಿತ ಥೈರಾಯ್ಡ್ ತಪಾಸಣಾ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ಉದ್ದೇಶ ಕೂಡ ಇದುವೇ, ಸಾಮಾನ್ಯ ಜನರಲ್ಲಿ ಥೈರಾಯ್ಡ್ ಬಗ್ಗೆ ಒಂದು ಅರಿವು ಮೂಡಿಸುವುದು. ಯಾರಲ್ಲಿ ಥೈರಾಯ್ಡ್ ಸಮಸ್ಯೆ ಇದೆಯೋ ಅವರನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು ಒಂದು 50 ಜನರಿಗೆ ಟೆಸ್ಟ್ ಮಾಡ್ತಾ ಇದ್ದೇವೆ. ಹಾಗಾದರೆ ಈ ಥೈರಾಯ್ಡ್ ಎಂದರೇನು, ಅದಕ್ಕೆ ಬರುವಂತಹ ಸಮಸ್ಯೆಗಳು ಯಾವುದು, ಅದು ಜನರಲ್ಲಿ ಅದರ ಬಗ್ಗೆ ಇರುವಂತಹ ಹಲವಾರು ತಪ್ಪು ಕಲ್ಪನೆಗಳು ಏನೇನಿವೆ, ಇದರ ಬಗ್ಗೆ ಸ್ವಲ್ಪ ಚರ್ಚಿಸೋಣ. ನಮ್ಮ ದೇಹದಲ್ಲಿ ಹಲವಾರು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಇದೆ, ಅಂದರೆ ಹಾರ್ಮೋನ್ ಉತ್ಪತ್ತಿ ಮಾಡುವಂತಹ ಗ್ರಂಥಿಗಳು. ಅದರಲ್ಲಿ ಅತ್ಯಂತ ದೊಡ್ಡದಾದ ಒಂದು ಎಂಡೋಕ್ರೈನ್ ಗ್ರಂಥಿ ಅಂತ ಹೇಳಿದರೆ ಥೈರಾಯ್ಡ್. ಹಾಗಾದರೆ ಥೈರಾಯ್ಡ್ ಅಂತ ಹೇಳಿದರೆ ಒಂದು ರೋಗ ಅಲ್ಲ, ಅದೊಂದು ಗ್ರಂಥಿ, ಎಲ್ಲ ಮನುಷ್ಯರಲ್ಲಿ ಇರುವಂತಹ ಒಂದು ನಮ್ಮ ಶರೀರದೊಂದು ಭಾಗ. ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಒಂದು ಸರಿಸುಮಾರು ಚಿಟ್ಟೆ ಆಕಾರದಲ್ಲಿ ಆ ಗ್ರಂಥಿ ಇರ್ತದೆ. ನಾರ್ಮಲ್ ಆಗಿ ಅದು ಕಾಣಿಸೋದಿಲ್ಲ, ತೆಳುವಾಗಿ ಚರ್ಮದಡಿಯಲ್ಲಿ ಇರುವಂತಹದ್ದು. ಅಂದರೆ ನಾರ್ಮಲಾಗಿ ಕಾಣಿಸೋದಿಲ್ಲ ಅಂತ ಹೇಳಿದಾಗ ಕೆಲವೊಂದು ಸಂದರ್ಭದಲ್ಲಿ ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಊತ ಬರ್ತದೆ. ಅದನ್ನು ಗಳಗಂಡ ಅಥವಾ ಗಾಯ್ಟ್ರ್ ಅಂತ ಹೇಳ್ತೇವೆ. ಸಣ್ಣ ಸಣ್ಣ ನಾಡ್ಯೂಲ್ಸ್ ಆಗಿ ಬರ್ಬೋದು, ಗುಳ್ಳೆಗಳಾಗಿ, ಅಥವಾ ಇಡೀ ಗ್ರಂಥಿಯ ಊದಿಕೊಂಡು ದೊಡ್ಡಕ್ಕೆ ನೀವೆಲ್ಲ ನೋಡಿರ್ಬೋದು, ಕೆಲವರ ಗ್ರಂಥಿ ದೊಡ್ಡದಾಗಿ, ಇಷ್ಟು ದೊಡ್ಡದಾಗಿ ವರ್ಷಗಳ ಗಟ್ಟಲೆ ಇರ್ತದೆ. ಅದರ ಅರ್ಥ ಏನಂತ ಹೇಳಿದರೆ, ಈ ಗ್ರಂಥಿ ಊದಿಕೊಂಡಾಗೆಲ್ಲ ಅದು ಯಾವುದೇ ರೀತಿಯ ಕ್ಯಾನ್ಸರು ಅಥವಾ ದೊಡ್ಡೊಂದು ರೋಗ ಏನಾಗಿರುವುದಿಲ್ಲ. ಕೆಲವೊಮ್ಮೆ ಗ್ರಂಥಿ ಊದಿಕೊಂಡಿರ್ತದೆ, ಬಟ್ ಅದರ ಕೆಲಸ ಅದರಷ್ಟಕ್ಕೆ ಮಾಡ್ತಾ ಇರ್ತದೆ. ಆ ರೋಗಿಗೆ ಅದರಿಂದ ಬೇರೆ ತೊಂದರೆಗಳೇನು ಇರುವುದಿಲ್ಲ. ಒಂದು ವಿಷಯ. ಹಾಗಾದರೆ ಈ ಥೈರಾಯ್ಡ್ ಗ್ರಂಥಿಯ ಕೆಲಸ ಏನು? ಥೈರಾಯ್ಡ್ ಗ್ರಂಥಿಯ ಕೆಲಸ ಅದು T3 ಮತ್ತು T4 ಅಂತ ಹೇಳುವಂತಹ 2 ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ಈ T3 T4 ಅಥವಾ ಥೈರಾಯ್ಡ್ ಹಾರ್ಮೋನ್ ಅಂತ ನಾವೇನು ಹೇಳ್ತೇವೆ, ಅದು ನಮ್ಮ ಶರೀರದಲ್ಲಿ ಹಲವಾರು ಪ್ರಕ್ರಿಯೆಗಳಿಗೆ ಬೇಕೇ ಬೇಕು. ಸಣ್ಣ ಮಗು ತನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗಲಿಂದ ನಾವು ಸಾಯುವವರೆಗೆ ಆ ಗ್ರಂಥಿಯ T3 T4ನ ಕೆಲಸ ಅವಶ್ಯಕತೆ ನಮ್ಮ ಶರೀರಕ್ಕೆ ಉಂಟು. ಆದರೆ ಯಾವುದೆಲ್ಲ ಕೆಲಸಕ್ಕೆ? ನಮ್ಮ ಆಹಾರದ ಜೀರ್ಣಕ್ರಿಯೆಗೆ, ಮೆಟಬಾಲಿಸಮ್, ನಮ್ಮ ದೇಹದ ಉಷ್ಣತೆಯನ್ನು ಮೇಂಟೈನ್ ಮಾಡಲಿಕ್ಕೆ, ದೇಹದ ಬೆಳವಣಿಗೆಗೆ, ಅದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಬೆಳವಣಿಗೆ ಎಲ್ಲ ಪ್ರಕ್ರಿಯೆಯಲ್ಲಿ, ಹೆಂಗಸರಲ್ಲಿ ಋತುಚಕ್ರದ ಮೇಂಟೆನೆನ್ಸಿಗೆ, ಗರ್ಭಿಣಿಯರಲ್ಲಿ ತನ್ನ ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆಗೆ ಆ ತಾಯಿಯ ಥೈರಾಯ್ಡ್ ಗ್ರಂಥಿಯಿಂದ ಹಾರ್ಮೋನು ಸಪ್ಲೈ ಆಗಬೇಕು. ಆದ ಕಾರಣ ಗರ್ಭಿಣಿಯಲ್ಲಿ ಕೂಡ ಥೈರಾಯ್ಡ್ ಒಂದು ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಇದು ಅಲ್ಲದೆ ಹಲವಾರು ಪ್ರಕ್ರಿಯೆಗಳಲ್ಲಿ ನಮ್ಮ ಶರೀರದಲ್ಲಿ ಈ ಥೈರಾಯ್ಡ್ ಹಾರ್ಮೋನ್ ಬೇಕು. ಆದ ಕಾರಣ ಈ ಥೈರಾಯ್ಡ್ನ ಸಮಸ್ಯೆ ಬಂದಾಗ ಇದೇ ಲಕ್ಷಣ ಅಂತೇಳಿ ಇರುವುದಿಲ್ಲ, ಹಲವಾರು ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ತದೆ. ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್, ಬೇರೆ ಬೇರೆ ಲಕ್ಷಣಗಳು ಒಂದೊಂದು ಇರ್ಬೋದು. ಎಲ್ಲ ಒಬ್ಬನಿಗೆ ಇದೇ ಲಕ್ಷಣಗಳಿದ್ದರೆ ಥೈರಾಯ್ಡ್ ಇರುವುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅದು ಯಾವುದು ಅಂತ ಮುಂದಕ್ಕೆ ಡಿಸ್ಕಸ್ ಮಾಡುವ. ಅದರಿಂದಾಗಿ ಏನಾಗ್ತದೆ, ಕೆಲವೊಮ್ಮೆ ಈ ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗಳು ಆರಂಭ ಹಂತದಲ್ಲಿ ಗೊತ್ತಾಗೋದಿಲ್ಲ. ವೇಗಾಗಿ ಕೆಲವೊಂದು ಸಿಂಪ್ಟಮ್ಸ್ ಇರ್ತದೆ, ಅವರು ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ, ಸುಸ್ತು ಅದು ಇದು ಅಂತೇಳಿ. ಆದ ಕಾರಣ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಈಗ ಡಯಾಗ್ನೋಸಿಸ್ ಆಫ್ ಸಸ್ಪಿಷನ್ ಅಂತ ನಾವೇನು ಹೇಳ್ತೇವೆ, ಇದು ಥೈರಾಯ್ಡ್ ಇರಬಹುದು ಅಂತ ನಾವು ಯೋಚನೆ ಮಾಡಿದರೆ ಮಾತ್ರ ನಾವು ಆ ಟೆಸ್ಟನ್ನು ಕಳಿಸ್ತೇವೆ. ಆದ ಕಾರಣ ಕೆಲವೊಮ್ಮೆ ಆರಂಭ ಹಂತದಲ್ಲಿ ಇದು ಮಿಸ್ ಆಗುವ ಚಾನ್ಸ್ ಉಂಟು. ಆದ ಕಾರಣ ಈಗ ಥೈರಾಯ್ಡ್ ಗ್ರಂಥಿಗೆ ಬರುವಂಥ ಸಮಸ್ಯೆಗಳಿಗೆ ಹೋಗುವ. ಹೆಚ್ಚಾಗಿ ಸುಮಾರು 15ರಲ್ಲಿ ಒಬ್ಬರಿಗೆ ಥೈರಾಯ್ಡ್ ಸಮಸ್ಯೆಗಳುಂಟು. ತುಂಬ ಅಪರೂಪ ಏನಲ್ಲ. ತುಂಬ ಜನ ಗಾಬರಿಯಾಗಿ ಬರ್ತಾರೆ, ನನಗೆ ಥೈರಾಯ್ಡ್ ಉಂಟು ಅಂತೆ ಡಾಕ್ಟ್ರೆ, ಏನು ಮಾಡೋದು ಅಂತೇಳಿ. ಅಷ್ಟೇನು ಹೆದರುವಂಥದ್ದಲ್ಲ, ತುಂಬ ಜನಕ್ಕೆ ಉಂಟು, ತುಂಬ ಸಾಮಾನ್ಯ ಇದು. ಹೆಂಗಸರಲ್ಲಿ ಗಂಡಸರಿಗಿಂತ ಸ್ವಲ್ಪ ಇದರ ಪ್ರಮಾಣ ಜಾಸ್ತಿ. ಸಾಧಾರಣವಾಗಿ ಒಂದು 20ರಿಂದ 30 ವರ್ಷದ ಪ್ರಾಯದಲ್ಲಿ ಬರಬಹುದಾದರೂ ಸಣ್ಣ ಮಕ್ಕಳಿಂದ, ಹುಟ್ಟಿದ ಮಗುವಿನಿಂದ ಹಿಡಿದು ಯಾವುದೇ ಪ್ರಾಯದಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಬೋದು. ಸೊ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ ತಕ್ಷಣ ಅದೊಂದು ಒಂದೇ ರೋಗ ಅಲ್ಲ, ಸೊ ಅದಕ್ಕೆ ಒಂದೇ ಟ್ರೀಟ್ಮೆಂಟು ಅಲ್ಲ, ಹಲವಾರು ರೋಗಗಳು. ಹಾಗಾದರೆ ಯಾವುದೆಲ್ಲ ಇರ್ಬೋದು? ಒಂದು, ಥೈರಾಯ್ಡ್ ಹಾರ್ಮೋನ್ನ ಉತ್ಪತ್ತಿ ಕಡಿಮೆ ಆಗೋದು, ಹೈಪೋಥೈರಾಯ್ಡಿಸಮ್. ಇನ್ನೊಂದು, ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗೋದು.
ಆ ಗ್ರಂಥಿ ಅವಶ್ಯಕತೆಗಿಂತ ಜಾಸ್ತಿ ಹಾರ್ಮೋನ್ ಉತ್ಪತ್ತಿ ಮಾಡೋದು, ಹೈಪರ್ ಥೈರಾಯ್ಡಿಸಮ್. ಮತ್ತು ಥೈರಾಯ್ಡಲ್ಲಿ ಬರುವಂತಹ ಕೆಲವೊಂದು ಗುಳ್ಳೆಗಳು, ಅದು ನಾಡ್ಯೂಲ್ಸ್ ಅಥವಾ ಗಾಯ್ಟರ್ ಅಂತ ಹೇಳ್ತೇವೆ, ಥೈರಾಯ್ಡ್ ಗ್ರಂಥಿ ಊದಿಕೊಳ್ಳೋದು. ಅಪರೂಪಕ್ಕೆ ಸಣ್ಣ ಒಂದು ಪರ್ಸೆಂಟೇಜ್ ಮಾತ್ರ ಈ ಗಡ್ಡೆಗಳು ಕ್ಯಾನ್ಸರಸ್ ಆಗಿರ್ತವೆ, ಅದರಲ್ಲೂ ಪ್ಯಾಪಿಲರಿ ಕಾರ್ಸಿನೋಮಾ ಅಂತ ಹೇಳುವಂಥದ್ದು ಸಾಮಾನ್ಯ ಇರುವಂತಹ ಸಾಧ್ಯತೆ ಉಂಟು. ಸೊ ಆದ ಕಾರಣ ಗ್ರಂಥಿ ಊದಿಕೊಂಡ ತಕ್ಷಣ ಅದು ಕ್ಯಾನ್ಸರ್ ಅಲ್ಲ, ಅದನ್ನು ನೆನಪಿರಲಿ. ಈಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗೋದು. ಕಾರಣ ಅದಕ್ಕೆ ಕಾಮನ್ ಆಗಿ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತೇಳಿ, ಇದರಲ್ಲಿ ಉರಿಯೂತ ಬರೋದು. ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್, ನಮ್ಮ ದೇಹದ ಪ್ರತಿರೋಧ ಶಕ್ತಿ ಆ ಗ್ರಂಥಿಯ ಮೇಲೆ ಕೆಲಸ ಮಾಡಿ ಅದನ್ನು ನಾಶ ಮಾಡ್ತಾ ಹೋಗ್ತದೆ. ಆಗ ಅದರ ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು ಕಾಣಿಸಿಕೊಳ್ತದೆ. ಏನಾಗ್ತದೆ ಹೈಪೋಥೈರಾಯ್ಡಿಸಮಲ್ಲಿ? ಇದು ಸ್ವಲ್ಪ ದಪ್ಪ ಆಗ್ತಾರೆ, ಕೈಕಾಲಲ್ಲಿ ನೀರು ಬರುವುದು, ಕೆಲವೊಮ್ಮೆ ಇದು ಶಬ್ದದಲ್ಲಿ ಬದಲಾವಣೆ, ಹೋರ್ಸ್ನೆಸ್ ಆಫ್ ವಾಯ್ಸ್, ಮುಖ ಸ್ವಲ್ಪ ಊದಿಕೊಳ್ಳೋದು, ಸುಸ್ತು, ಒಂದು ನಿದ್ದೆ ಮಾಡುವಂಥ ಅನ್ನಿಸೋದು, ಯಾವುದೇ ಕೆಲಸದಲ್ಲಿ ಒಂದು ಇಂಟ್ರೆಸ್ಟ್ ಇಲ್ಲದೆ ಇರೋದು, ಚರ್ಮಗಳು ದೊರಗಾಗುವುದು, ಒಂದು ಡ್ರೈ ಆಗೋದು, ಮತ್ತು ಕಾನ್ಸ್ಟಿಪೇಷನ್ ಮಲಬದ್ಧತೆ, ಮತ್ತು ಕೂದಲು ಉದುರುವುದು, ಕೂದಲಿನ ಬೆಳವಣಿಗೆಗೆ ತೊಂದರೆ ಆಗ್ತದೆ, ಕೂದಲು ಉದುರುವುದು ಇದು. ಮತ್ತು ಹೆಂಗಸರಲ್ಲಿ ಮುಟ್ಟು ಲೇಟ್ ಆಗುವಂಥದ್ದು, ಮತ್ತು ಚಳಿ ಆಗೋದು. ಈಗ ಸೆಕೆ ಇರುವ ವಾತಾವರಣದಲ್ಲಿ ಇದ್ದರೂ ಕೂಡ ಹಾಗೆ ಇದು ಚಳಿ ಆಗ್ತಾ ಇರ್ತದೆ. ಹೀಗಿರುವಾಗ ಇದು ಎಲ್ಲ ಲಕ್ಷಣಗಳು ಒಬ್ಬನಿಗೆ ಇರಲೇಬೇಕು ಅಂತ ಇಲ್ಲ, ಇದರಲ್ಲಿ ಕೆಲವೊಂದು ಹೆಚ್ಚು ಕಡಿಮೆಗಳು ಬರಬಹುದು. ಆದ ಕಾರಣ ಇದನ್ನು ಕಂಡುಹಿಡಿದು ಇಂತಹ ಲಕ್ಷಣಗಳು ಇರುವವರು ಏನು ಮಾಡಬೇಕು? ತಕ್ಷಣ ಒಂದು ಥೈರಾಯ್ಡ್ ಪರೀಕ್ಷೆ ಮಾಡಿಸಬೇಕು. ಆಗ ಅವರಿಗೆ ನಿಮಗೆ ಜನರಿಗೆ ಇದು ಅನಿಸಿದರೆ ನನಗೆ ಥೈರಾಯ್ಡ್, ಆಗ ಅವರಿಗೆ ಇದರ ಬಗ್ಗೆ ಒಂದು ತಿಳುವಳಿಕೆ ಇದ್ದರೆ ಒಳ್ಳೆಯದಾಗ್ತದೆ. ಅಥವಾ ವೈದ್ಯರಲ್ಲಿ ಹೋದಾಗ ನಿಮಗೆ ಥೈರಾಯ್ಡ್ ಇರ್ಬೋದು, ಥೈರಾಯ್ಡ್ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತೇವೆ. ಏನೇನು ಟೆಸ್ಟ್ ಮಾಡಬೇಕು ಅಂತ ಆಮೇಲೆ ಹೇಳ್ತೇವೆ. ಸೊ ಇಂಥ ಸಂದರ್ಭದಲ್ಲಿ ಸಾಧಾರಣವಾಗಿ T3 T4 ಕಡಿಮೆ ಆಗಿರ್ತದೆ. ಇನ್ನೊಂದು TSH ಅಂತ ಉಂಟು. TSH ಅಂತ ಹೇಳಿದರೆ ನಮ್ಮ ಮಿದುಳಲ್ಲಿರುವಂತಹ ಒಂದು ಪಿಟ್ಯೂಟ್ರಿ ಗ್ರಂಥಿ ಅಂತ ಉಂಟು, ಅಲ್ಲಿಂದ ಬರುವಂತಹ ಒಂದು ಹಾರ್ಮೋನ್. ಇದು ಥೈರಾಯ್ಡ್ ಗ್ರಂಥಿಯನ್ನು ನಿಯಂತ್ರಿಸ್ತದೆ. ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡುವ ಹಾಗೆ ನೋಡಿಕೊಳ್ತಾ ಇರ್ತದೆ. ಆಗ ಈ ಹೈಪೋಥೈರಾಯ್ಡಿಸಮ್ ಕಂಡೀಷನಲ್ಲಿ ಸಾಧಾರಣವಾಗಿ T3 T4 ಉತ್ಪತ್ತಿ ಕಡಿಮೆ ಆಗಿ ಈ TSH ಜಾಸ್ತಿ ಆಗಿ, TSH ಏನು ಮಾಡ್ತದೆ? T3 T4 ಉತ್ಪತ್ತಿ ಕಡಿಮೆ ಆಗಿದೆ ಅಂತ ಅಲ್ಲಿಗೆ ಸಿಗ್ನಲ್ ಪಾಸ್ ಆದಾಗ ಈ ಪಿಟ್ಯೂಟ್ರಿ ಗ್ರಂಥಿ ಜಾಸ್ತಿ TSH ಉತ್ಪತ್ತಿ ಮಾಡಿ ಥೈರಾಯ್ಡ್ ಗ್ರಂಥಿಯನ್ನು ಜಾಸ್ತಿ ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸ್ತದೆ. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಥೈರಾಯ್ಡ್ ಗ್ರಂಥಿ ಊದಿಕೊಂಡಿರಬಹುದು. ಇದು ಕೆಲವೊಮ್ಮೆ, ಆದರೆ ಎಲ್ಲ ಸಂದರ್ಭದಲ್ಲಿಯೂ ಹೈಪೋಥೈರಾಯ್ಡಿಸಮ್ ಇರೋರಿಗೆ ಥೈರಾಯ್ಡ್ ಗ್ರಂಥಿ ಊದಿರಬೇಕು ಅಂತ ಇಲ್ಲ. ಅದೇ ರೀತಿ ಹೈಪರ್ ಥೈರಾಯ್ಡಿಸಮ್ ಇರೋರಿಗೂ ಥೈರಾಯ್ಡ್ ಗ್ರಂಥಿ ನೋಡಲಿಕ್ಕೆ ನಾರ್ಮಲ್ ಆಗಿರಬಹುದು. ಸೊ ಇದೊಂದು ರೀತಿಯ ಲಕ್ಷಣಗಳು. ಟೆಸ್ಟ್ ಮಾಡಿದಾಗ ನಾವು ಸಾಧಾರಣವಾಗಿ ಮೊದಲನೇದಾಗಿ TSH ಟೆಸ್ಟ್ ಮಾಡ್ತೇವೆ. TSH ಜಾಸ್ತಿ ಕಂಡ್ರೆ ಮತ್ತು T3 T4 ಅಥವಾ ಫ್ರೀ T3 T4 ಮಾಡಿ ಡಯಾಗ್ನೋಸ್ ಮಾಡಿ ಅದಕ್ಕೆ ಏನು ಕಾರಣ ಅಂತ ನೋಡಲಿಕ್ಕೆ ಒಂದು ಆ್ಯಂಟಿ-TPO ಅಂತ ಒಂದು ಟೆಸ್ಟ್ ಉಂಟು. ಅದು ಒಂದು ಆ್ಯಂಟಿಬಾಡಿ, ಆಗಲೇ ಹೇಳಿದೆ, ದೇಹದ ಪ್ರತಿರೋಧ ಶಕ್ತಿ, ಆಟೋ ಇಮ್ಯೂನ್ ಒಂದು ಥೈರಾಯ್ಡೈಟಿಸನ್ನು ಕಂಡುಹಿಡಲಿಕ್ಕೆ ಬೇಕಾಗಿ ಆ್ಯಂಟಿ-TPO ಟೆಸ್ಟ್ ಮಾಡ್ತೇವೆ. ಇದು ಮಾಡುವಂಥ ಲ್ಯಾಬ್ ಟೆಸ್ಟ್ಗಳು. ಕೆಲವೊಂದು ಸಂದರ್ಭದಲ್ಲಿ ಅಲ್ಟ್ರಾಸೌಂಡ್ ನೆಕ್ ಮಾಡಿ ಥೈರಾಯ್ಡ್ ಗ್ರಂಥಿಯ ಸೈಜು, ಅದರಲ್ಲಿ ಗುಳ್ಳೆಗಳುಂಟಾ ಏನು ಅಂತ ನೋಡಬೇಕಾಗ್ತದೆ. ಇನ್ನೊಂದು ಕಂಡೀಷನ್, ಹಾಗಾದರೆ ಇದಕ್ಕೆ ಟ್ರೀಟ್ಮೆಂಟು ಆ ಥೈರಾಕ್ಸಿನ್ ಎನ್ನುವಂಥ ಹಾರ್ಮೋನ್ ಇಲ್ಲೇನು ಉತ್ಪತ್ತಿ ಆಗ್ತದೆ ಅದರ ಬದಲಿಗೆ ಒಂದು ಮಾತ್ರೆ. ಅದು ಸಾಧಾರಣವಾಗಿ ಬಾಟ್ಲಲ್ಲಿ ಬರುವಂಥದ್ದು. ಹೆಚ್ಚಿನವರು ಬಾಟ್ಲ್ ಮಾತ್ರೆ ತಗೊಳ್ತಾ ಇದ್ದೇನೆ. ಆದರೆ ಒಂದು ನೆನಪಿಡಿ, ಹೈಪೋಥೈರಾಯ್ಡಿಸಮಿಗೂ ಬಾಟ್ಲ್ ಮಾತ್ರೆ ಕೊಡ್ತೇವೆ, ಹೈಪರ್ ಥೈರಾಯ್ಡಿಸಮ್ ಕೊಡುವ ಮಾತ್ರೆ ಕೂಡ ಬಾಟ್ಲಲ್ಲಿ ಬರ್ತದೆ. ಅದನ್ನು ಈ ಬೆಳಕಿನಿಂದ ರಕ್ಷಿಸಲಿಕ್ಕೆ ಬೇಕಾಗಿ ಅದು ಬಾಟ್ಲಲ್ಲಿ ಬರ್ತದೆ, ಗಾಜಿನ ಬಾಟ್ಲು ಅಥವಾ ಒಂದು ಇದರಲ್ಲಿ. ಸೊ ಇದನ್ನು ಬಾಟ್ಲು ಮಾತ್ರೆ ಹೇಳಿದ ತಕ್ಷಣ ಎಲ್ಲ ಒಂದೇ ಅಲ್ಲ, ನೆನಪಿಟ್ಕೊಳ್ಳಿ. ಹಾಗಾದರೆ ಹೈಪೋಥೈರಾಯ್ಡಿಸಮ್ಗೆ ಈ L-ಥೈರಾಕ್ಸಿನ್ ಆ ಒಂದು ಮಾತ್ರೆಯನ್ನು ಕೊಡ್ತೇವೆ. ಅದು ಬೇರೆ ಬೇರೆ ಡೋಸಲ್ಲಿ ಬರ್ತದೆ. 12.5 ಮೈಕ್ರೋಗ್ರಾಮಿಂದ ಹಿಡಿದು, ಮೈಕ್ರೋಗ್ರಾಮ್ ಇದು ಮಿಲಿಗ್ರಾಮ್ ಅಲ್ಲ, ಮೈಕ್ರೋಗ್ರಾಮಿಂದ ಹಿಡಿದು ಸಾಧಾರಣ 150-200 ಮೈಕ್ರೋಗ್ರಾಮಿನ ಮಾತ್ರೆಗಳು ಬರ್ತದೆ. ಕೆಲವರಿಗೆ 12.5 ಮೈಕ್ರೋಗ್ರಾಮ್ ಸಾಕಾಗ್ತದೆ, ಕೆಲವರಿಗೆ 400 ಮೈಕ್ರೋಗ್ರಾಮ್ವರೆಗೆ ಬೇಕಾದದ್ದು ಉಂಟು. ಅದು ಅವರ ಥೈರಾಯ್ಡ್ ಗ್ರಂಥಿ ಎಷ್ಟು ಕೆಲಸ ಮಾಡ್ತಾ ಉಂಟು, ಅವರ ದೇಹದ ತೂಕ ಎಷ್ಟುಂಟು, ಇದನ್ನೆಲ್ಲ ನೋಡಿಕೊಂಡು ನಾವು ಡೋಸ್ ಡಿಸೈಡ್ ಮಾಡ್ತೇವೆ. ಈಗ ಹೆಚ್ಚಿನ ಜನರ ಮಾಡುವಂಥ ಮಿಸ್ಟೇಕ್, ಇದು ಯಾವ ಡೋಸ್ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಬರ್ತಾರೆ, ನಾನು ಥೈರಾಯ್ಡ್ ಮಾತ್ರೆ ತಗೊಳ್ತಾ ಇದ್ದೇನೆ, ಯಾವ ಮಾತ್ರೆ? ಬಾಟ್ಲಿ ಮಾತ್ರೆ, ಅದರ ಹೆಸರು ಗೊತ್ತಿಲ್ಲ, ಬೇರೆ ಬೇರೆ ಕಂಪನಿಯದ್ದು ಬರ್ತದೆ, ಅದು ಕಂಪನಿ ವ್ಯತ್ಯಾಸ ಇರ್ತದೆ, ಆದರೆ ಮಾತ್ರೆಯ ಮೆಡಿಸಿನ್ ಒಂದು ಇರ್ತದೆ, ಎಷ್ಟು ಮೈಕ್ರೋಗ್ರಾಮ್ ಅದು ಗೊತ್ತಿಲ್ಲ. ಸೊ ಇಂತಹ ಕೆಲವೊಂದು ಸಮಸ್ಯೆಗಳು ಜನರಲ್ಲಿ ತಿಳುವಳಿಕೆ ಇಲ್ಲದ ಕಾರಣ. ನೀವು ತಗೊಳ್ಳೋ ಮಾತ್ರೆನ ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು. ಒಬ್ಬರು ವೈದ್ಯರ ಹತ್ರ ಹೋದಾಗ ಒಂದು ಚೀಟಿ ತೊಗೊಂಡು ಹೋಗಬೇಕು, ಮಾತ್ರೆ ಬಾಟ್ಲು ತೊಗೊಂಡು ಹೋಗಬೇಕು, ಅಥವಾ ನಿಮಗೆ ಹೇಳಲಿಕ್ಕೆ ಗೊತ್ತಿರಬೇಕು. 12.5, 25, ಅದು 50, 62.5, 88, 75, 100 ಈ ಥರ ಬೇರೆ ಬೇರೆ ಡೋಸಲ್ಲಿ. ಯಾಕೆ ಬೇರೆ ಬೇರೆ ಡೋಸ್ ಬರ್ತದೆ? ಒಬ್ಬ ಮನುಷ್ಯನಿಗೆ ಅವನ TSHನ ಅಥವಾ T3 T4 ಲೆವೆಲ್ ನೋಡಿಕೊಂಡು ನಾವು ಒಂದು ಡೋಸಲ್ಲಿ ಶುರು ಮಾಡ್ತೇವೆ. ಮತ್ತು ಅದನ್ನು 1.5 ತಿಂಗಳು ಅಥವಾ 3 ತಿಂಗಳು ಬಿಟ್ಟು ಒಬ್ಬೊಬ್ಬರ ಕಂಡೀಷನಿಗೆ ಅನುಸರಿಸಿ ಡೋಸ್ ವ್ಯತ್ಯಾಸ ಮಾಡಲಿಕ್ಕೆ ಇರ್ತದೆ. T3 T4 TSH ಮಾಡಿ
ಅದನ್ನು ಡೋಸನ್ನು ಹೆಚ್ಚು ಕಡಿಮೆ ಮಾಡ್ತೇವೆ. ಅದು ಕೆಲವರು ಅದಕ್ಕೆ ಬರೋದಿಲ್ಲ. ಒಂದು ಸಲ ಮದ್ದು ತೊಗೊಂಡು ಹೋದರೆ ಆಯಿತು ಅಂತೇಳಿ ಅದರಲ್ಲಿ 100 ಮಾತ್ರೆ ಇರ್ತದೆ ಬಾಟ್ಲಲ್ಲಿ, 100 ಮಾತ್ರೆ ನುಂಗಿ ಅದನ್ನು ಮತ್ತೆ ಸುಮ್ಮನೆ ಇರ್ತಾರೆ. ಇದು ಒಂದು ಮಿಸ್ಟೇಕ್ ಹೆಚ್ಚಿನವರು ಮಾಡುವಂಥದ್ದು. ಆದ ಕಾರಣ ಡಾಕ್ಟ್ರು ಹೇಳಿದ ಟೈಮಿಗೆ ಮತ್ತೆ ಹೋಗಬೇಕು, ಮತ್ತೆ ಟೆಸ್ಟ್ ಮಾಡಿಸ್ಬೇಕು. ಆ ಮಾತ್ರೆಯಲ್ಲಿ ಡೋಸ್ ವ್ಯತ್ಯಾಸ ಮಾಡಲಿಕ್ಕುಂಟು, ಅದು ನಿಮಗೆ ಗೊತ್ತಿರಬೇಕು. ಕಂಟಿನ್ಯೂಸ್ ಆಗಿ ತಿಂತ ಹೋದರೆ ಆಗೋದಿಲ್ಲ. ಇನ್ನೊಂದು ಕಂಡೀಷನ್ ಹೈಪರ್ ಥೈರಾಯ್ಡಿಸಮ್, ಅಂದರೆ T3 T4 ಉತ್ಪತ್ತಿ ಜಾಸ್ತಿ ಆಗೋದು. ಈ ಗ್ರಂಥಿ ಅವಶ್ಯಕತೆಗಿಂತ ಜಾಸ್ತಿ ಕೆಲಸ ಮಾಡಲಿಕ್ಕೆ ಶುರು ಮಾಡುವಂಥದ್ದು. ಥೈರೋಟಾಕ್ಸಿಕೋಸಿಸ್ ಅಂತ ಕೂಡ ಇದಕ್ಕೆ ಹೆಸರುಂಟು. ಕಾಮನ್ ಆಗಿ ಈ ಆಟೋಇಮ್ಯೂನ್ ಥೈರಾಯ್ಡೈಟಿಸಿಂದಲೇ ಥೈರೋಟಾಕ್ಸಿಕೋಸಿಸ್ ಕೂಡ ಆಗ್ತದೆ. ಅಂದರೆ ಅದಕ್ಕೆ ಒಂದು ಗ್ರೇವ್ಸ್ ಡಿಸೀಸ್ ಅಂತ ಇದೆ. ಅದರಲ್ಲಿ ಥೈರಾಯ್ಡ್ ಗ್ರಂಥಿ ಅಲ್ಲದೆ ಬೇರೆ ಕೆಲವು ಅಂಗಾಂಗಗಳಿಗೂ ತೊಂದರೆ ಬರುವ ಸಾಧ್ಯತೆ ಉಂಟು. ಕಣ್ಣಿನಲ್ಲಿ ಎಕ್ಸಾಫ್ಥಾಲ್ಮಸ್ ಅಂದರೆ ಕಣ್ಣು ಸ್ವಲ್ಪ ದೊಡ್ಡದಾಗೋದು, ದೃಷ್ಟಿ ಮಂಜಾಗೋದು, ಆಮೇಲೆ ಕೂದಲೆಲ್ಲ ಹೊರಟಾಗೋದು, ಇದೆಲ್ಲ ಅದರ ಬೇರೆ ಲಕ್ಷಣಗಳಿವೆ. ಥೈರಾಯ್ಡ್ ಸಂಬಂಧಿಸಿದ ಲಕ್ಷಣಗಳು ಹೃದಯ ಬಡಿತ ಜಾಸ್ತಿ ಆಗೋದು, ಸ್ಪೀಡಾಗಿ ಬಡ ಅಂತ ಹಿಡಿಯೋದು, ಹೊಡಿತಾ ಇರೋದು, ಬೆವರೋದು, ತುಂಬ ಬೆವರು, ಸುಮ್ಮನೆ ಈಗ ತಂಪು ಎ ಸಿಯಲ್ಲಿ ಕೂತರು ಕೂಡ ಬೆವರ್ತಾ ಇರ್ತದೆ, ಕೈ ನಡುಗೋದು ಈ ಥರ ಹೀಗೆ ಹಿಡ್ಕೊಂಡಾಗ. ಮತ್ತು ಕೆಲವು ತುಂಬ ಜಾಸ್ತಿ ಆದರೆ ನಾನು ನೋಡಿದ್ದೇನೆ, ಕೆಲವು ಪೇಷಂಟ್ ಇಡೀ ಶರೀರವೇ ಹೀಗೆ ನಡುಗ್ತಾ ಇರ್ತದೆ. ಅವರ ದೇಹದ ಬ್ಲಡ್ಡಿನ ಪಂಪಿಂಗೇ ತುಂಬ ಜಾಸ್ತಿ ಆಗಿರ್ತದೆ. ಇದು ಈ ಥರ ಒಂದು ಕಂಡೀಷನ್. ಸೊ ಮೋಷನ್ ಜಾಸ್ತಿ ಹೋಗುವ ಸಾಧ್ಯತೆ ಉಂಟು. ಹೆಂಗಸರಲ್ಲಿ ಮುಟ್ಟು ಬೇಗ ಆಗುವಂಥದ್ದು, ಪಾಲಿಮೆನೋರಿ ಅಂತ ಹೇಳ್ತೇವೆ. ಇದೆಲ್ಲ ಲಕ್ಷಣಗಳು ಹೈಪರ್ ಥೈರಾಯ್ಡಿಸಮಲ್ಲಿ ಬರ್ತದೆ. ತೂಕ ಕಡಿಮೆ ಆಗೋದು ಇದು ಮೇಯ್ನ್ ಒಂದು ಪ್ರಾಬ್ಲಮ್. ಸುಮಾರು 25 kg ತೂಕ ಕಡಿಮೆ ಆದವರು ಕೂಡ ನಾನು ನೋಡಿದ್ದೀನಿ ಇದೇ ಕಂಡೀಷನಿಂದಾಗಿ. ಕೆಲವೊಂದು ಸಲ ಇದು ಡಯಾಗ್ನೋಸ್ ಆಗಿರುವುದಿಲ್ಲ, ತಿಂಗಳುಗಟ್ಟಲೆ ಇವರು ತೂಕ ಕಡಿಮೆ ಆಗಿ ಸಪೂರಾಗಿ ಲಾಸ್ಟಿಗೆ ನೋಡೋ ಥೈರಾಯ್ಡ್ ಸಮಸ್ಯೆ. ಇದು ಗೊತ್ತಾದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಿ ಕೆಲವೇ ತಿಂಗಳುಗಳಲ್ಲಿ ನಾರ್ಮಲ್ ಆಗಿ ಬರ್ತಾರೋ, ಇದೊಂದು ಕಂಡೀಷನ್. ಹಾಗಾದರೆ ಇದಕ್ಕೆ ಕಾರಣ ಒಂದು ಥೈರಾಯ್ಡೈಟಿಸು. ಮತ್ತು ಕೆಲವೊಂದು ಗಡ್ಡೆಗಳು ಥೈರಾಯ್ಡ್ ಗ್ರಂಥಿಯಲ್ಲಿದ್ದಾಗ ಅದು ಕೂಡ ಸ್ವಲ್ಪ ಜಾಸ್ತಿ ಹಾರ್ಮೋನ್ ಉತ್ಪತ್ತಿ ಮಾಡಿದ್ದು ಬರ್ತದೆ. ಇತರ ಲಕ್ಷಣಗಳಿದೆ. ಈ ಲಕ್ಷಣಗಳಿರೋರು ಥೈರಾಯ್ಡ್ ಟೆಸ್ಟ್ ಮಾಡಿಸಬೇಕು. ಸೊ ಇದಕ್ಕೆ ಟ್ರೀಟ್ಮೆಂಟು, ಈ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಮಾತ್ರೆಗಳುಂಟು. ಆಗ ನಾನು ಹೇಳಿದ್ದು ಥೈರಾಯ್ಡ್ ಹಾರ್ಮೋನ್ನ ಬದಲಾಗಿ ಕೊಡುವಂಥ ಮಾತ್ರೆಗಳು, ಇದು ಉತ್ಪತ್ತಿಯನ್ನು ಕಡಿಮೆ ಮಾಡಲಿಕ್ಕೆ. ಅದರಲ್ಲಿ ಇದು ಕಾರ್ಬಿಮಜೋಲ್ ಈ ಥರ ಕೆಲವೊಂದು ಮದ್ದುಗಳು ಅದನ್ನು ಕೊಡ್ತೇವೆ. ಬೇರೆ ಇದು ಮಿಲಿಗ್ರಾಮಲ್ಲಿ ಬರ್ತದೆ, ಇದು ವ್ಯತ್ಯಾಸ. ಅದು ಕೂಡ ಬಾಟ್ಲಲ್ಲೇ ಬರ್ತದೆ. ಇದು 5 ಮಿಲಿಗ್ರಾಮ್, 10 ಮಿಲಿಗ್ರಾಮ್, 20 ಮಿಲಿಗ್ರಾಮ್ ಈ ಥರ ಬರ್ತದೆ. ಸೊ ಇದನ್ನು ಬೇರೆ ಡೋಸಲ್ಲಿ ನಾವು ತಗೊಳ್ತೇವೆ. ಅದು ತಗೊಂಡು ಇದನ್ನು ಕೂಡ ಒಂದು ತಿಂಗಳಿಗೊಮ್ಮೆ ಹೆಚ್ಚಿನಾಗಿ ಆರಂಭದ ಹಂತದಲ್ಲಿ ತಿಂಗಳು ಟೆಸ್ಟ್ ಮಾಡಿ ಅದನ್ನು ಡೋಸನ್ನು ಹೆಚ್ಚು ಕಡಿಮೆ ಮಾಡಬೇಕು. ಅದರೊಟ್ಟಿಗೆ ನಾವು ಬೇರೆ ಕೆಲವು ಅದರ ಲಕ್ಷಣಗಳನ್ನು ಕಡಿಮೆ ಮಾಡಲಿಕ್ಕೆ ಬೇರೆ ಕೆಲವು ಮಾತ್ರೆಗಳು ಕೂಡ ಕೊಡ್ತೇವೆ. ಆರಂಭದಲ್ಲಿ ಈ ಥರ ಇದನ್ನು ಕಂಟ್ರೋಲ್ ಮಾಡಿ, ಮತ್ತು ಇದು ಯಾವ ಕಾರಣದಿಂದ ಇದು ಒಂದು ಸಮಸ್ಯೆ ಬಂದಿದೆ, ಆಟೋಇಮ್ಯೂನ್ ಥೈರಾಯ್ಡೈಟಿಸ್, ಗ್ರೇವ್ಸ್ ಡಿಸೀಸ್ ಇರ್ಬೋದು, ಅಥವಾ ಗಡ್ಡೆ ಇದೆಯಾ, ಅದಕ್ಕೆ ಬೇಕಾದಂತಹ ಅಲ್ಟ್ರಾಸೌಂಡ್ ನೆಕ್ಕು, ಆಮೇಲೆ ಬೇಕಾದರೆ ಏನಾದರೂ ಗುಳ್ಳೆಗಳು ಕಂಡ್ರೆ ಅದನ್ನು FNAC ಮಾಡಿ ಸೂಜಿಗೆ ಇದು ಟೆಸ್ಟ್ ಮಾಡಿ ತೆಗೆದು ಅದನ್ನು ಸ್ಟಡಿ ಮಾಡಿ ಯಾವುದುಂಟು ಸಂಶಯ ಇದ್ದರೆ, ಈಗ ಅದೊಂದು ಗಡ್ಡೆ ಉಂಟು, ಅದೇನಾದರೂ ಸಂಶಯಗಳು, ಅದರಲ್ಲಿ ಕೆಲವೊಂದು ಫೀಚರ್ಸು ಡೌಟ್ ಇದ್ದರೆ ಅದನ್ನು ಬಯಾಪ್ಸಿ ಮಾಡಿ ಅಥವಾ ಆಪ್ರೇಷನ್ ಮಾಡಿ ತೆಗೆದು ಮಾಡಬೇಕಾಗ್ತದೆ. ಈ ಮಾತ್ರೆಗಳನ್ನು ಕೊಟ್ಟು ಥೈರಾಯ್ಡ್ ಗ್ರಂಥಿಯ ಒಂದು ಹಾರ್ಮೋನ್ ಉತ್ಪತ್ತಿ ಕಂಟ್ರೋಲ್ ಆದರೆ ಅದಕ್ಕೆ ಇನ್ನೊಂದು ಟ್ರೀಟ್ಮೆಂಟ್ ಉಂಟು, ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಅಂತೇಳಿ. ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ಈ ಥರ ಒಂದು ಟ್ರೀಟ್ಮೆಂಟ್ ಉಂಟು ಅಂತ. ಹಿಂದಿನ ಕಾಲದಲ್ಲಿ ಈ ಥರ ಸಮಸ್ಯೆ ಇದ್ದವರಿಗೆ ಸರ್ಜರಿ ಮಾಡಿ ಗ್ರಂಥಿಯನ್ನು ತೆಗೆದು ಬಿಡ್ತಾಯಿದ್ರು. ಈಗ ಸರ್ಜರಿ ಮಾಡೋದು ಕಡಿಮೆ ಈ ಸಮಸ್ಯೆಗೆ. ಈ ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಅಂತಹ ಒಂದು ಟ್ರೀಟ್ಮೆಂಟ್ ಹೊಸದಾಗಿ ಬಂದಿದ್ದು, ಒಂದು ರೀತಿಯ ವಿಕಿರಣ ಸೂಸುವಂಥ ಒಂದು ಅಯೋಡಿನ್ನ ಒಂದು ಇದನ್ನು ಡ್ರಾಪ್ಸ್ ಆಗಿ ಕೊಡ್ತಾರೆ. ಅದು ಕೊಟ್ಟಾಗ ಅದು ಹೋಗಿ ಆ ಗ್ರಂಥಿ ಅಲ್ಲಿ ಥೈರಾಯ್ಡ್ ಗ್ರಂಥಿಯನ್ನು ಸಂಪೂರ್ಣವಾಗಿ ನಿಧಾನಕ್ಕೆ ನಾಶ ಮಾಡ್ತದೆ. ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡಿದಾಗ ಮಾಡ್ತದೆ. ಹಾಗೆ ಈ ಲಕ್ಷಣಗಳೆಲ್ಲ ಕಡಿಮೆ ಆಗ್ತದೆ. ನಂತರ 2-3 ತಿಂಗಳು ಬಿಟ್ಟ ಮೇಲೆ ಅವರಿಗೆ ಮುಂಚೆ ಹೈಪೋಥೈರಾಯ್ಡಿಸಮ್ ಪೇಷಂಟಲ್ಲಿ ಏನು ನಾವು ಕೊಡ್ತೇವೆ ಅದೇ ಮಾತ್ರೆಗಳು ನಮ್ಗೆ ಬೇಕಾಗ್ತದೆ. ಅದು ಈ ಥೈರೋಟಾಕ್ಸಿಕೋಸಿಸ್ಗೆ ನುಂಗುವಂಥ ಮಾತ್ರೆಗಿಂತ ತಗೊಳ್ಳೋದು ಸುಲಭ. ಮಾನಿಟ್ರಿಂಗ್ ಕೂಡ ಒಂದು 6 ತಿಂಗಳಿಗೊಮ್ಮೆ ಮಾಡಿದರೆ ಸಾಕಾಗ್ತದೆ. ಇದು ವಿಷಯ. ಇದೆರಡು ಪ್ರಧಾನವಾದಂತಹ ಸಮಸ್ಯೆಗಳು ಥೈರಾಯ್ಡಲ್ಲಿ ಬರುವಂಥದ್ದು. ಇನ್ನು ಕೆಲವೊಮ್ಮೆ ಥೈರಾಯ್ಡಲ್ಲಿ ಗಡ್ಡೆ ಇರ್ತದೆ, ಗುಳ್ಳೆ ಇರ್ತದೆ, ಅದಕ್ಕೆ ಬೇಕಾದ ಟೆಸ್ಟ್ ಮಾಡಿ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್. ಇನ್ನೊಂದು ಕೆಲವರಲ್ಲಿರುವಂಥ ತಪ್ಪು ತಿಳುವಳಿಕೆ, ಈಗ ಥೈರಾಯ್ಡ್ ಸಮಸ್ಯೆ ಉಂಟು ಅಂತ ಗೊತ್ತಾಯಿತು, ಮತ್ತು ಅವರಿಗೆ ಗಂಟಲಲ್ಲಿ ಏನಾದರೂ ಕೂಡ ಅದು ಥೈರಾಯ್ಡಿಂದ ಇರ್ಬೋದಾ ಅಂತ ಒಂದು ಭಯ. ಶೀತ ಆಯಿತು, ಗಂಟಲಲ್ಲಿ ನೋವು ಶುರುವಾಯಿತು, ಟ್ರಾನ್ಸಿಲೈಟಿಸ್ ಆಯಿತು, ಎಲ್ಲೋ ಗಂಟಲಲ್ಲೇ ನುಂಗ್ಲಿಕ್ಕೆ ಆಗಲಿಲ್ಲ, ಅದು ಥೈರಾಯ್ಡಿಂದ. ಹಾಗೆ ಆಗೋದಿಲ್ಲ. ಥೈರಾಯ್ಡ್ ಇದ್ದವರಿಗೆ ಗಂಟಲಲ್ಲಿ ಆ ಥರ ಸಮಸ್ಯೆಗಳು ಬರೋದು ಕಡಿಮೆ, ನೋವುಗಳಿರುವ ಒಂದು ಸಂದರ್ಭಗಳು ತುಂಬ ಕಡಿಮೆ. ಎಲ್ಲ ಥೈರಾಯ್ಡ್ ಸಮಸ್ಯೆಗಳಿಗೆ ಅಥವಾ ಊತ ಇದ್ದರೆ ಅದನ್ನು ಆಪರೇಷನ್ ಮಾಡಬೇಕಾಗೋದಿಲ್ಲ. ಬಟ್ ಆಪರೇಷನ್ ಮಾಡಲೇಬೇಕಾದಂಥ ಕೆಲವು ಸಂದರ್ಭಗಳು, ಒಂದು ಥೈರಾಯ್ಡ್ ಗ್ರಂಥಿ ಸ್ವಲ್ಪ ಊದಿಕೊಂಡಿದೆ, ಸಡನ್ನಾಗಿ ಅದು ಸೈಜ್ ದೊಡ್ಡದಾಯಿತು, ಅಥವಾ ನೋವು ಶುರುವಾಯಿತು, ಅಥವಾ ಬೇರೆ ಕಡೆ ಅದಕ್ಕೆ ಒಂದು ಸ್ವೆಲ್ಲಿಂಗ್ ಅದು ಬಂತು, ಸ್ಪ್ರೆಡ್ ಆದಾಗೆಲ್ಲ ಕಂಡಿತು ಅಂತ ಇದ್ದರೆ, ಅಥವಾ ಅಲ್ಟ್ರಾಸೌಂಡ್ ಮಾಡಿದಾಗ, FNAC ಮಾಡಿದಾಗ ಕೆಲವೊಂದು ಸಂಶಯಭರಿತವಾದಂತಹ ಲಕ್ಷಣಗಳು ಕಂಡುಬಂದರೆ ವೈದ್ಯರು ಸರ್ಜರಿಗೆ ಸಲಹೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಸರ್ಜರಿ ಮಾಡಿಸಲೇಬೇಕು. ಆದರೆ ಹೆಚ್ಚಿನವರು ಹೆದರ್ತಾರೆ,
ಸರ್ಜರಿ ಮಾಡಿದರೆ ವಾಯ್ಸ್ ಹೋಗ್ತದಂತೆ, ಅದರಿಂದ ಕಾಂಪ್ಲಿಕೇಶನ್ ಆಗ್ತದಂತೆ. ಇಲ್ಲ, ವಾಯ್ಸ್ ಹೋಗೋದೊಂದು ಕಾಂಪ್ಲಿಕೇಶನ್ ಹೌದು, ಬಹಳ ವಿರಳವಾಗಿ ಆಗ್ತದೆ. ಅದು ಒಬ್ಬ ಉತ್ತಮ ಎಕ್ಸ್ಪರ್ಟ್ ಸರ್ಜನ್ ಇದನ್ನು ಮಾಡಿದರೆ ಅಂತಹ ಕಾಂಪ್ಲಿಕೇಶನ್ಸ್ ಆಗುವ ಸಾಧ್ಯತೆ ತುಂಬ ಕಡಿಮೆ. ಮತ್ತು ಥೈರಾಯ್ಡ್ ಕ್ಯಾನ್ಸರು ತುಂಬ ವಿರಳ, ಆದರೆ ಬರ್ತದೆ, ಅದು ನೆನಪಿರಲಿ. ಕೆಲವೊಮ್ಮೆ ಸಣ್ಣ ಪ್ರಾಯದಲ್ಲಿ ಕೂಡ ಥೈರಾಯ್ಡ್ ಕ್ಯಾನ್ಸರ್ ಬಂದದ್ದು ನೋಡಿದೆ. ಅದು ಒಂದು ಯಾವುದೇ ಸಂಶಯಗಳಿದ್ದರೆ ನಿಮ್ಮ ವೈದ್ಯರನ್ನು ಕಂಡು ಅದನ್ನು ಟೆಸ್ಟ್ ಮಾಡಿಸಿ, ಕ್ಯಾನ್ಸರ್ ಇದ್ದರೆ ಅದನ್ನು ತಕ್ಷಣ ಆಪರೇಷನ್ ಮಾಡಿದರೆ 100% ಕ್ಯೂರ್ ಆಗುವಂತಹ ಒಂದು ಕ್ಯಾನ್ಸರ್ ಇದಾದ ಕಾರಣ ಹೆದರಬೇಕಾಗಿಲ್ಲ. ಮತ್ತು ಇನ್ನು ಕೆಲವೊಂದು ಸಮಸ್ಯೆಗಳು, ಈಗ ಗರ್ಭಿಣಿ ಆದರೆ ಹೆಚ್ಚಿನವರು ಈಗ ಮಾತ್ರೆ ತಗೊಳ್ತಾ ಇರ್ತಾರೆ, ಹೈಪೋಥೈರಾಯ್ಡಿಸಮ್ ಇರ್ತದೆ ಮಾತ್ರೆ. ಇನ್ನು ಗರ್ಭಿಣಿ ಆದರೆ ಮಾತ್ರೆ ಹೇಗೆ ತಗೊಳ್ಳೋದು ಅಂತ ಹೆದರಿಕೆ. ತಗೊಳ್ಬೋದು, ಹೈಪೋಥೈರಾಯ್ಡಿಸಮ್ಮಿಗೂ ಹೈಪರ್ ಥೈರಾಯ್ಡಿಸಮ್ಮಿಗೂ ಗರ್ಭಿಣಿಯರಲ್ಲಿ ಈ ಮಾತ್ರೆಯನ್ನು ಕಂಟಿನ್ಯೂ ಮಾಡ್ಬೋದು, ಕಂಟಿನ್ಯೂ ಮಾಡಲೇಬೇಕು. ಯಾಕಂದರೆ ಗರ್ಭಿಣಿ ಆದರೆ ಥೈರಾಯ್ಡ್ ಇದು ಗ್ರಂಥಿ ಆ ಒಂದು TSH ನಾರ್ಮಲ್ ಗರ್ಭಿಣಿ ಎಲ್ಲದವರಿಗಿಂತಲೂ ಆ TSH ಪ್ರಮಾಣ ಕಡಿಮೆ ಇಟ್ಟು ಥೈರಾಯ್ಡ್ ಹಾರ್ಮೋನ್, ಯಾಕಂದರೆ ತಾಯಿಗೆ ಮತ್ತು ಮಗುವಿಗೆ ಇಬ್ಬರಿಗೂ ಥೈರಾಯ್ಡ್ ಹಾರ್ಮೋನ್ ಅವಶ್ಯಕತೆ ಇರ್ತದೆ. ಅದನ್ನು ತಿಂಗಳು ಟೆಸ್ಟ್ ಮಾಡಿ ನಾರ್ಮಲಲ್ಲಿ ಇಟ್ಕೊಳ್ಬೇಕು. ಇಲ್ಲದಿದ್ದರೆ ಮಗುವಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಬರುವ ಸಾಧ್ಯತೆ ಉಂಟು. ಮತ್ತು ಕೆಲವೊಮ್ಮೆ ಏನಾಗ್ತದೆ, ಗರ್ಭಿಣಿಯರಲ್ಲೇ ಥೈರಾಯ್ಡ್ ಸಮಸ್ಯೆ ಕಾಣಿಸಿಕೊಳ್ಳೋದುಂಟು. ಪ್ರತಿ ಗರ್ಭಿಣಿಯರಿಗೂ ಮೊದಲನೇ ವಿಸಿಟಲ್ಲಿ ಅಥವಾ 2ನೇ ವಿಸಿಟಲ್ಲಿ ಥೈರಾಯ್ಡ್ ಟೆಸ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಈವನ್ ಗೌರ್ಮೆಂಟಲ್ಲಿ ಕೂಡ ಉಚಿತವಾಗಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ತಾರೆ. ಯಾಕೆ, ಈ ಥೈರಾಯ್ಡ್ ಸಮಸ್ಯೆ ಇದ್ದರೆ ಮುಂಚೆ ಡಯಾಗ್ನೋಸ್ ಆಗದೆ ಗರ್ಭಿಣಿ ಆದರೆ ಅದನ್ನು ಡಯಾಗ್ನೋಸ್ ಮಾಡಿ ಅದನ್ನು ಸರಿ ಮಾಡದಿದ್ದರೆ ಮಗುವಿನ ಬೆಳವಣಿಗೆಗೆ ತೊಂದರೆ ಆಗೋದ್ರಿಂದ ಅದನ್ನು ಮಾಡಿಸ್ತಾರೆ. ಅದು ನೀವೇ ಮಾಡಿಸಬೇಕು, ನಿಮಗೆ ಗೊತ್ತಿರಬೇಕು. ಅದನ್ನು ಮಾಡಿಸಿ ಅದರಲ್ಲಿ ವ್ಯತ್ಯಾಸ ಇದ್ದರೆ ತಕ್ಷಣ ಒಬ್ಬರು ಫಿಸಿಷಿಯನಿಗೆ ತೋರಿಸಿ ಅದನ್ನು ಸರಿ ಮಾಡಿಸಬೇಕು. ಆ ಸರಿ ಮಾಡಲಿಕ್ಕೆ ಏನು ಮಾತ್ರೆ ಬೇಕು, ಅದು ಹೈಪರ್ ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್, ಅದನ್ನು ಇದು ಟ್ರೀಟ್ಮೆಂಟ್ ತಗೊಂಡು ಅದನ್ನು ನಾರ್ಮಲಿ ಬರುವ ಹಾಗೆ ಮಾಡಬೇಕು. ಇದು ಕೆಲವೊಂದು ವಿಷಯಗಳು. ಇನ್ನೂ ಹಲವಾರು ಸಂಶಯಗಳು ಇರ್ಬೋದು ಈಗ ಥೈರಾಯ್ಡ್ ವಿಷಯದ ಬಗ್ಗೆ. ಇದು ನಾನು ಸಾಧಾರಣ ನನ್ನ ದೈನಂದಿನ ಪ್ರಾಕ್ಟೀಸ್ನಲ್ಲಿ ಜನರು ಬಂದು ಹೇಳುವಂತಹ ಕೆಲವು ವಿಚಾರಗಳ ಬಗ್ಗೆ. ಮತ್ತೊಂದು ವಿಷಯ ಅಂದರೆ ಮಕ್ಕಳಲ್ಲಿ ಬರುವಂಥ ಥೈರಾಯ್ಡ್, ಇದನ್ನು ಕಂಡುಹಿಡಿದಷ್ಟು ಸುಲಭ ಅಲ್ಲ. ಕೆಲವೊಮ್ಮೆ ಸಣ್ಣ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಲ್ಲಿ ಕೂಡ ಥೈರಾಯ್ಡ್ ಗ್ರಂಥಿ ಕೆಲವೊಮ್ಮೆ ಅದು ಬೆಳವಣಿಗೆ ಆಗಿರುವುದಿಲ್ಲ. ನಿಮ್ಮ ಸಂಶಯ ಇದ್ದರೆ, ಈಗ ತಾಯಿಗೆ ಥೈರಾಯ್ಡ್ ಸಮಸ್ಯೆ ಇದ್ದರೆ ಹುಟ್ಟಿದ ತಕ್ಷಣ ಮಗುವಿಗೆ ಸಾಧಾರಣ ಡಿಸ್ಚಾರ್ಜ್ ಆಗುವ ಮೊದಲೇ ಹಾಸ್ಪಿಟ್ಲಲ್ಲಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ತಾರೆ. ಅಥವಾ ನಿಮಗೆ ಆ ಥರ ಸಂಶಯಗಳು, ಮಗುವಿನ ಬೆಳವಣಿಗೆಯಲ್ಲೇನು ಅದು ಕುಂಠಿತ ಆಗ್ತಾ ಉಂಟು ಅಂತ ಅನ್ನಿಸಿದರೆ ತಕ್ಷಣ ಡಾಕ್ಟ್ರಿಗೆ ತೋರಿಸಿ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಂತ ನೀವು ಅದನ್ನು ಕನ್ಫರ್ಮ್ ಮಾಡಿಕೊಳ್ಬೇಕು. ಇದೆಲ್ಲ ಕೆಲವೊಂದು ವಿಷಯಗಳು, ಎಲ್ಲವನ್ನು ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಿಮಗೆ ಇನ್ನೂ ಏನಾದರೂ ಸಂಶಯಗಳಿದ್ದರೆ, ಮತ್ತು ಥೈರಾಯ್ಡ್ ಇದ್ದವರಿಗೆ ಏನು ಡಯಾಬಿಟಿಸ್ ಇದ್ದರೆ, ಈ ಥೈರಾಯ್ಡನ್ನು ನಾವು ಕಂಟ್ರೋಲ್ ಮಾಡದೆ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗೋದಿಲ್ಲ. ಅದೇ ರೀತಿ ಥೈರಾಯ್ಡ್ ಸಮಸ್ಯೆ ಕಂಟ್ರೋಲ್ ಆಗದಿದ್ದರೆ ಕೊಲೆಸ್ಟ್ರಾಲ್ ಸಮಸ್ಯೆ ಬರ್ಬೋದು. ಅದೇ ರೀತಿ ಬೇರೆ ಕೆಲವು BP ಜಾಸ್ತಿ ಆಗ್ಬೋದು, ಅಥವಾ ಡಯಾಬಿಟಿಸ್ ಇಲ್ಲದವರಿಗೆ ಡಯಾಬಿಟಿಸ್ ಬರ್ಬೋದು. ಇದೆಲ್ಲ ಸಮಸ್ಯೆಗಳು ಥೈರಾಯ್ಡ್. ಅದನ್ನೆಲ್ಲ ನಾವು ಈ ಸಣ್ಣ ಒಂದು ಮಾತ್ರೆ ನುಂಗೋದ್ರಿಂದ ಅಥವಾ ಸರಿಯಾದ ಟೆಸ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಾವು ಇದನ್ನೆಲ್ಲ ತಪ್ಪಿಸ್ಬೋದು, ಮತ್ತು ಕಾಂಪ್ಲಿಕೇಶನ್ ಆಗೋದನ್ನು ನಾವು ತಡಿಬೋದು. ಅದ ಕಾರಣ ದಯವಿಟ್ಟು ನಿಮ್ಮ ಇದು ಆನುವಂಶಿಕವಾಗಿ ಬರುವ ಸಾಧ್ಯತೆ ಉಂಟು. ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಕೆಲವರಿಗೆ ಅದು ಸಂಶಯ ಇರ್ತದೆ, ಗಂಡನಿಗೆ ಇದ್ದರೆ ಹೆಂಡತಿಗೆ ಬರ್ತದೆ, ಹಾಗೆ ಬರೋದಿಲ್ಲ. ಆನುವಂಶಿಕವಾಗಿ ಬರ್ಬೋದು. ತಂದೆ ತಾಯಿಗಿದ್ದರೆ ಮಕ್ಕಳಿಗೆ ಬರುವ ಸಾಧ್ಯತೆ ಉಂಟು. ನಿಮ್ಮ ಫ್ಯಾಮಿಲಿಯಲ್ಲಿ ರಕ್ತ ಸಂಬಂಧಿಗಳಲ್ಲಿ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದ್ದರೆ ನೀವು ದಯವಿಟ್ಟು ಒಮ್ಮೆ ನಿಮಗೆ ಅದರ ಲಕ್ಷಣಗಳು ಕಂಡ್ರೆ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಸುಮ್ಮನೆ ಅದು ಒಂದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ನನಗೂ ಬರುವ ಸಾಧ್ಯತೆ ಉಂಟು ಇದೊಂದು. ಸೊ ಇದಿಷ್ಟು ನಾನೊಂದು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ ಕಾರಣ ಇತ್ತೀಚೆಗೆ ಏನಾಯಿತು, ಈ ಲಾಕ್ಡೌನ್ ಸಂದರ್ಭದಲ್ಲಿ ತುಂಬ ಜನ ಥೈರಾಯ್ಡ್ ಟೆಸ್ಟಿಗೆ ಬರಲೇ ಇಲ್ಲ. ಅದು ಬರಲಿಕ್ಕಾಗಲಿಲ್ಲ, ಲಾಕ್ಡೌನ್ ಇತ್ತು. ಆದರೆ ಯಾವುದೇ ಸಂದರ್ಭದಲ್ಲೂ ಆ ಟೆಸ್ಟ್ ಮಾಡೋದನ್ನು ನೀವು ಡಿಲೇ ಮಾಡಬೇಡಿ. ಮಾಡದೇ ಇದ್ದರೆ ನಿಮಗೆ ಕೆಲವೊಮ್ಮೆ ಡೋಸ್ ವ್ಯತ್ಯಾಸ ಮಾಡದಿದ್ದರೆ ಅದರಿಂದ ಕೆಲವು ಸಮಸ್ಯೆಗಳು ಬರುವ ಸಾಧ್ಯತೆ ಉಂಟು. ಇನ್ನೂ ಏನಾದರೂ ಸಂಶಯಗಳಿದ್ದರೆ ದಯವಿಟ್ಟು ನಮ್ಮಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಅದರ ಸಂಶಯಗಳನ್ನು ಕ್ಲಿಯರ್ ಮಾಡಿಕೊಳ್ಳಿ, ಅಥವಾ ನಮಗೆ ನೇರವಾಗಿ ವಾಟ್ಸಪ್ ಅಥವಾ ಇಮೇಲ್ ಮುಖಾಂತರ ಕೂಡ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ತೆ.